ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೇಳದ್ನಲ್ಲ, ತಮಿಳ್ನಾಡಲ್ಲಿ 80,000 ಏನೋ ಪೇ ಸ್ಕೇಲ್ ಕೊಡ್ತಾವ್ರೆ. ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಕರ್ನಾಟಕದಲ್ಲಿ ಇದನ್ನ ಸ್ಟಾಪ್ ಮಾಡಿಸ್ತಾ ಇರೋರು IPS ಲಾಬಿಗಳಂತ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. IPS ಅಧಿಕಾರಿಗಳು ಯಾಕೆ ಇದನ್ನ ನಿಲ್ಲಿಸ್ತಾವ್ರೆ ಅಂತಂದ್ರೆ, ಅವ್ರಿಗೆ 80,000 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಲಂಚ ಮುಟ್ಟಲ್ಲ, ಲಂಚ ಕೇಳಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅದು IPS ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಯಾಕೆ ಅಂತಂದ್ರೆ, IPS ಅವ್ರಿಗೆ 1.5-2 ಲಕ್ಷ ಸಂಬಳ ಬರ್ತದೆ. ಜೊತೆಲಿ ಅವ್ರಿಗೆ ಈಗ ಹೆಂಗೆ ಅಂದ್ರೆ ಅವ್ರು ಲಂಚ ಗಿಂಚ ಕೇಳಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಕಲೆಕ್ಟ್ ಮಾಡಿ ಇವ್ರು ಕೊಡ್ಬೇಕು. ಹಂಗಾಗಿನೇ ಅವ್ರ ಸಂಬಳನ ಕಮ್ಮಿ ಇಟ್ಟಿದ್ರೆ. ಹಾಗಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಕಳಕಳಿಯ ಮನವಿ, ದಯಮಾಡಿ ನಮ್ಮ ರೈತರ ಮಕ್ಕಳು, ನಮ್ಮ ಸಮಾಜದ ಒಂದು ಆಸ್ತಿ ಆದಂತ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಪೇ ಸ್ಕೇಲ್ ಅನ್ನ ಲೈಕ್ ತಮಿಳ್ನಾಡು, ಲೈಕ್ ಡೆಲ್ಲಿ ಮಾಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ, ಆಮೇಲೆ ವಾರಕ್ಕೊಂದು ಲೀವ್ ಕೊಡ್ಬೇಕು. ಅವ್ರಿಗೆ ವಾರಕ್ಕೊಂದು ಲೀವ್ ಮ್ಯಾಂಡೇಟು. ಅವರು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಮಕ್ಕಳು ಅಂಕಲ್ ಅಂತಾರಂತೆ, ಯಾಕಂದ್ರೆ ಮುಖನೇ ನೋಡ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಮಲಗಿರ್ಬೇಕಾದ್ರೆ ಎದ್ದು ಬರ್ತಾರೆ, ಮನೆಗೆ ಹೋದ್ರು, ಬಿಟ್ರು. ಯಾವಾಗ ನೋಡಿದ್ರು ಆ ಡ್ಯೂಟಿ, ಈ ಡ್ಯೂಟಿ, VIP ಡ್ಯೂಟಿ, CM ಡ್ಯೂಟಿ, PM ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಆ ಡ್ಯೂಟಿ ಅಂತ ಜೀವನ ಪೂರ್ತಿ ಮೈ ತುಂಬಾ ಕಾಯ್ಲಾಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರಿಗೆ 80,000 ರೂಪಾಯಿ ಪೇ ಸ್ಕೇಲ್ ಮಾಡ್ಬೇಕು. ನಮ್ಮ ಡಿಮ್ಯಾಂಡು. ನಾನು 15 ದಿವಸ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಧರಣಿ ಮಾಡ್ತೀನಿ, ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಧರಣಿ ಮಾಡ್ತೀನಿ. 80,000 ರೂಪಾಯಿ ಪೇ ಸ್ಕೇಲ್ ಆಗ್ಲೇಬೇಕು. ಕ್ಯಾಂಟೀನ್ ಕೊಡ್ಬೇಕು ಅವ್ರಿಗೆ, ಕ್ಯಾಂಟೀನ್ ಫೆಸಿಲಿಟಿ, ಟ್ಯಾಕ್ಸ್ ಫ್ರೀ ಐಟಮ್ಸ್. ಮೂರನೇದಾಗಿ ಅವ್ರ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ತರ ಒಂದು 4 ಕಡೆ. ಬರೀ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸ್ಯಾಲ್ರಿ 80,000 ರೂಪಾಯಿ ಮಾಡೋದು, ಕ್ಯಾಂಟೀನ್ ಫೆಸಿಲಿಟಿ ಕೊಡೋದು, ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ ತರ ಅವ್ರ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು. ಯಾಕಂದ್ರೆ ಕ್ರೈಮು, ರೌಡಿಗಳು ಇವ್ರನ್ನ ಎಲ್ಲಾರನ್ನೇ ತಕೊಂಡ್ಬರ್ತಾರೆ. ಅವ್ರ ಫ್ಯಾಮಿಲಿಗಳು ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ಕೆಲಸ ಅಲ್ವಾ? ಹಂಗಾಗಿ ಮಾಡ್ಬೇಕು. ಜೊತೆನಲ್ಲಿ ನಮ್ಮ ಮುಖ್ಯವಾದ ಇನ್ನೊಂದು ಘಟಕ ಅಂತಂದ್ರೆ ಹೋಮ್ ಗಾರ್ಡ್ಸ್. 40,000 ಹೋಮ್ ಗಾರ್ಡ್ಸ್ ಇದ್ರೆ ಕರ್ನಾಟಕದಲ್ಲಿ. ಪಾಪ ಅವ್ರನ್ನ ಯಾರು ಪರ್ಮನೆಂಟ್ ಮಾಡಿಲ್ಲ ಅಲ್ರಿ. ಅವ್ರನ್ನ ಸರ್ವಿಸ್ ತಗೊಂತೀರಾ? BJP ಏನೋ ಎಲ್ಲ ಪ್ರೈವೇಟೈಸ್ ಅಂತ. ಕಾಂಗ್ರೆಸ್ ಅಟ್ಲೀಸ್ಟ್ ನ್ಯಾಷನಲೈಸೇಷನ್ ಮಾಡ್ಬೇಕಲ್ಲ, ಹೋಮ್ ಗಾರ್ಡ್ಸ್ ಗಳನ್ನ ಪರ್ಮನೆಂಟ್ ಮಾಡ್ಬೇಕು. ನಾನು 15 ದಿವಸ ಎಲ್ಲೋ ಆಚೆ ಕಡೆ ಓದ್ತಾ ಇದ್ದೀನಿ. ಎಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗತ್ತೆ. ನಾಳೆ ಒಂದು ಕಾರ್ಯಕ್ರಮಕ್ಕೆ ಓದ್ತಾ ಇದ್ದೀನಿ. ಹಾಗಾಗಿ ನಾನು ವಾಪಸ್ ಬಂದ್ಮೇಲೆ ದೇವರಣೆ ನಾನು ವಿಧಾನಸೌಧ ಮುಂದೆ ಧರಣಿ ಮಾಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗೆ 80,000 ಸ್ಯಾಲರಿ ಮಾಡ್ಬೇಕು. ಎರಡನೇದಾಗಿ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು, ಟ್ಯಾಕ್ಸ್ ಫ್ರೀ ಐಟಮ್ಸ್ ಕೊಡ್ಬೇಕು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಾರ್ಗು. ಯಾಕಂತಂದ್ರೆ ಮಜಾ ಮಾಡೋ IPS ಗಳು ಆರ್ಡರ್ ರಿಲೀಸು, 2 ಕಾರು, ಅವ್ರ ಹೆಂಡ್ರು ಮಕ್ಕಳಿಗೆ ಸುತ್ತಾಡಕ್ಕೆ ಇನ್ನೊಂದು ಕಾರು, ಆಮೇಲೆ 1.5 ಲಕ್ಷ ಸಂಬಳ, ಆಳು ಮೂಳು ಎಲ್ಲಾ ಕೊಡ್ತೀರ IPS ಗಳಿಗೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನೋ ಪಾಪ ಮಾಡೋರೆ. 24 ಗಂಟೆ ಗ್ರೌಂಡ್ ಅಲ್ಲಿ ಇರೋದು ಅವರು, ರೌಡಿಗಳನ್ನ ತಕೊಂಬುದು ಅವರು, ಉಗಿಸ್ಕೊಳೋದು ಅವರು, ಡ್ಯೂಟಿ ಮಾಡೋದು ಅವರು. ಅವ್ರಿಗೆ ಮಾತ್ರ 30,000 ಸಂಬಳ. IPS ಗಳಿಗೆ 2 ಲಕ್ಷ ಸಂಬಳ, ಆರ್ಡರ್ ಅಲ್ಲಿ ಆಳು ಉಮ್ಮಳು ಎಲ್ಲ. ಹಂಗಾಗಿ ಇರ್ತಾರ ತಮಿಳ್ನಾಡು ತರ ನೀವು 80,000 ಸ್ಯಾಲರಿ ಮಾಡ್ಬೇಕು, ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು, ಅವ್ರ ಮಕ್ಕಳಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ಮಾಡ್ಬೇಕು. ಅವ್ರನ್ನ ನಾವು ನಗ್ನಾಗ್ತಾ ಚೆನ್ನಾಗಿ ನೋಡ್ಬೇಕು. ಸಾಧ್ಯವಾದ್ರೆ ಒಂದು ವೀಕ್ಲಿ ಆಫ್ ಕೊಡ್ರಿ, 6 ತಿಂಗಳಿಗೆ ಒಂದು ಟ್ರಿಪ್ ಕಳಿಸಿ ಅವ್ರ 2 ಮಕ್ಕಳನ್ನ. ಇಷ್ಟೆಲ್ಲಾ ಮಾಡಿದ್ರೆ ಅವ್ರು 1 ರೂಪಾಯಿ ಲಂಚ ಮಾಡಲ್ಲ. ಅದು ನನ್ ಗ್ಯಾರಂಟಿ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ್ ಸಾಬ್. ಥ್ಯಾಂಕ್ ಯು.